ಈಗಂತೂ ರಾಜ್ಯದ ಯಾವ ಜಿಲ್ಲೆಗೆ ಹೋದ್ರೂ ನೀರ್ ಕೊಡಿ ಎಂಬ ಕೂಗು ಕೇಳ್ತಿದೆ. ಮಹಿಳೆಯರು ಖಾಲಿ ಬಿಂದಿಗೆಗಳ ಜೊತೆ ಹೋರಾಟ ಮಾಡೋದು ಮಾಮೂಲಾಗಿದೆ. ಇನ್ನು ನೀರಿಗಾಗಿ ಆಗ್ರಹಿಸಿ ಕರೆ ನೀಡಲಾಗಿದ್ದ ಕಲಬುರಗಿಯ ಅಫ್ಜಲ್ಪುರ ಬಂದ್ ಯಶಸ್ವಿಯಾಗಿದೆ. ಬರಿದಾಗಿರೋ ಕೆರೆಯೊಡಲು ನೀರಿಗಾಗಿ ಭಿತ್ತಿಪತ್ರ ಹಿಡಿದು ಬೀದಿಗಿಳಿದ ಜನ. ಜೀವಜಲಕ್ಕಾಗಿ ಅಂಗಡಿಗಳನ್ನೇ ಬಂದ್ ಮಾಡಿದ್ದಾರೆ. ರೊಚ್ಚಿಗೆದ್ದ ಜನ ಪಂಚಾಯಿತಿ ಕಚೇರಿಗೂ ಬೀಗ ಜಡಿದಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಿಗಾಗಿ ದಿನೇ ದಿನೇ ಹಾಹಾಕಾರ ಹೆಚ್ಚಾಗ್ತಿದೆ. ಹೋರಾಟಗಳು ಭುಗಿಲೇಡ್ತಿವೆ. ಭೀಮಾ ನದಿಗೆ ನೀರು ಹರಿಸಲು ಆಗ್ರಹ. ಅಫ್ಜಲ್ಪುರ ಬಂದ್. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿಂದು ಆಕ್ರೋಶದ ಗಟ್ಟೆಯೊಡ್ಡಿತ್ತು. ಮಹಾರಾಷ್ಟ್ರದ ಉಜ್ಜನಿ ಡ್ಯಾಂನಿಂದ ಭೀಮಾ ನದಿಗೆ 5 ಟಿಎಂಸಿ ನೀರು ಹರಿಸುವಂತೆ ಬಂದ್ ಆಚರಿಸಲಾಯಿತು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ವರ್ತಕರು ಬಂದ್ಗೆ ಬೆಂಬಲಿಸಿದ್ರು. ರೈತರು, ಸಂಘ ಸಂಸ್ಥೆಗಳು ಪ್ರತಿಭಟನೆಗೆ ಸಾಥ್ ನೀಡಿದ್ವು. ಉಜ್ನಿಯಿಂದ ನಮಗೆ ಬರುವಂಥ ನಮ್ಮ ಹಕ್ಕಿನ ನೀರು 5 TMC ನೀರನ್ನು ಘನವೆತ್ತ ಸರ್ಕಾರ, ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಜಲ ಸಂಪನ್ಮೂಲ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀನಿ. ತಾವು ಮಹಾರಾಷ್ಟ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಈ ಭಾಗಕ್ಕೆ ನೀರು ಕೊಡುವಂಥ ಕೆಲಸ ತಾವು ಮಾಡಿರಿ ಅಂತ ವಿನಂತಿ ಪೂರ್ವಕವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿಯಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿದ್ರು. ನೀರು ಬಿಡಲು ಒತ್ತಾಯಿಸಿ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದಿದ್ರು. ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ ನಡೆಸಿದ್ರು. ಕುಡಿ ನೀರಿನ ಸಮಸ್ಯೆ ಜಾಸ್ತಿ ಐತ್ರಿ. ಮತ್ತು 10ವರೆಯಿಂದ ಅಲ್ಲಿ ಬಂದು ಕೂತೇವ್ರಿ. ಯಾವ್ದು ಮೆಂಬರ್ಗಳು ಇಲ್ರಿ, ಯಾವ್ದು ಇಲ್ರಿ. ನಮಗೆ ಯಾವ್ದು ಬಂದು ನಮ್ಮ ಸಮಸ್ಯೆ ಕೇಳಾಕ್ತಾ ಇರಲ್ರಿ. ಕೌಲಿ ತುಂಬೋದು ಆತ್ರಿ, ಒಂದು ರೋಡಿಂದ ಆತ್ರಿ, 3 ವರ್ಷದಿಂದ ಅದು ಭಾಳ ಸಮಸ್ಯೆ ಆಗೈತ್ರಿ ನಮಗೆ. ಪ್ರತಿದಿನ ಅವ್ರು ಎಲ್ಲರೂ ನೋಡಿ ಹೋಗ್ತಾರೆ. ಅದಕ್ಕೆ ಬಂದು ಯಾರು ಸೊಲ್ಯೂಷನ್ ಕೊಡಾಕ್ತಾ ಇರಲ್ರಿ. ನೀರಿನ ಸಪ್ಲೈ ಐತಿ ಮೊದಲಿಲ್ರಿ. 15 ವರ್ಷಗಳ ಬಳಿಕ ಧಾರವಾಡದ ನವಲೂರು ಕೆರೆ ಖಾಲಿ. ಧಾರವಾಡದ ಪ್ರಮುಖ ಕೆರೆಯಾಗಿರೋ ನವಲೂರು ಕೆರೆ ಬರಿದಾಗಿದೆ. 15 ವರ್ಷಗಳ ಬಳಿಕ ಮೊದಲ ಬಾರಿಗೆ ಖಾಲಿಯಾಗಿದೆ. ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲದಂತಾಗಿದೆ. ಜನ ಜಾನುವಾರುಗಳ ಸಂಕಷ್ಟ ಹೇಳತೀರದಾಗಿದೆ. ಧಾರವಾಡಕ್ಕೆ ದೊಡ್ಡ ಕೆರೆ ರೀ, ಕುಡಿಯಾಕ ನೀರಿಲ್ಲ ರೀ. ಒಂದು ಹನಿ ನೋಡ್ರಿ, ಬತ್ತಿ ಹೋಗೈತಿ, ಕುಡಿಯಾಕ ನೀರಿಲ್ಲ, ಬೋರ್ನ್ಯಾಗ ನೀರಿಲ್ಲ. ಎಲ್ಲಿ ತೊಗೊಂಬಂದು ಕುಡಿಸೋರಿ? ದನ ಕರ ಮನುಷ್ಯರು ಎಲ್ಲಾರ ಒಂದು ಚರಿಗೆ ಇಸ್ಕೊಂಡು ಕುಡಿಬೋದು. ಮನುಷ್ಯರ ಸದ್ಯಕ್ಕೆ ನೀರಿಲ್ಲ ಅಂತಂದು ದನ ಕರ ಕುಡಿಸೋದಿಲ್ರಿ ನಾವು. ಒಟ್ಟಾರೆ ಬರದ ಬೇಗೆ ಹಲವು ಜಿಲ್ಲೆಗಳಲ್ಲಿ ಜನರನ್ನ ಕಂಗಾಲಾಗಿಸಿದೆ. ಮಳೆಯಾಗದಿದ್ರೆ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗಲಿದೆ. ಕಲಬುರಗಿಯಿಂದ ದತ್ತಾತ್ರೇಯ, ಬೆಳಗಾವಿಯಿಂದ ಸಹದೇವ್ ಜತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.